ಇವತ್ತು ಆ ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಪ್ರಯುಕ್ತ ನಮ್ಮ ಶಾಲೆಯಲ್ಲಿ ಒಂದು ಪಾಲಕ ಪೋಷಕರ ಸಭೆಯನ್ನ ಕರೆಯಬೇಕೆನ್ನುವಂತ ಅವರ ಸೂಚನೆಯೊಂದಿಗೆ ಇವತ್ತು ನಾವು ನಿಮ್ಮನ್ನು ಇಲ್ಲಿ ಕರೆದಿದ್ದೇವೆ. ಸೊ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ SDMC ಅಧ್ಯಕ್ಷರಾದಂತಹ ಶ್ರೀ ಸುನೀಲ್ ಮರಾಠೆ ಅವರು ಬಂದಿದ್ದಾರೆ. ಅವರನ್ನ ತಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಸ್ವಾಗತ ಮಾಡ್ತಾರೆ. ನಮ್ಮ SDMCಯ ಇನ್ನಿತರ ಎಲ್ಲ ಸದಸ್ಯರು ಆಗಮಿಸಿದ್ದಾರೆ. ಅವರನ್ನು ಸಹಿತ ತಮ್ಮ ಚಪ್ಪಾಳೆಯೊಂದಿಗೆ ಸ್ವಾಗತ ಮಾಡ್ತಾ. ಅದರ ಜೊತೆಗೆ ನಮ್ಮ ಶಾಲೆಯ 1 ರಿಂದ 8ನೇ ತರಗತಿ ಕಲಿತಾ ಇರುವಂತಹ ಎಲ್ಲ ಪಾಲಕ ಪೋಷಕರು ಇವತ್ತು ಹಾಜರಿದ್ದೀರಿ. ತಮ್ಮನ್ನು ಸಹಿತ ತುಂಬ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಅದರ ಜೊತೆಗೆ ನಮ್ಮ ಶಾಲೆಯ ಪ್ರಧಾನ ಗುರುಗಳು, ಸಹ ಶಿಕ್ಷಕರು ಹಾಗೂ ಮುದ್ದು ವಿದ್ಯಾರ್ಥಿನಿಯರನ್ನು ಸಹಿತ ಸ್ವಾಗತ ಕೋರಿ ಈಗ ನಮ್ಮ ವಿದ್ಯಾದೇವತೆ ಆದಂತಹ ಶಾರದಾ ಮಾತೆಗೆ ಪೂಜೆ ಸಲ್ಲಿಸುವುದರ ಮೂಲಕ ಈ ಒಂದು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಪೂಜಾ दीपक सर मोबाइल फोटो वेरी बाबा सही हमारा फोन का ಸೊ ಇವತ್ತು ವಿಶೇಷವಾಗಿ ನಮ್ಮ ಈ ಒಂದು ಶಾಲೆಯ ಸಾಮಾಜಿಕ ಲೆಕ್ಕ ಪರಿಶೋಧನೆಗಾಗಿ ನಿರಂತರ 4 ದಿನಗಳವರೆಗೆ ನಮ್ಮೊಂದಿಗೆ ಇದ್ದು ರಾಯಪ್ಪ ಪಾಟೀಲ್ ಹಾಗೂ ಮಂಜುನಾಥ್ ಮಲಾಯಿ ಅವರು, ಶ್ರೀ ಮಂಜುನಾಥ್ ಮಲಾಯಿ ಅವರು, ಇವರು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಅವರನ್ನು ಸಹಿತ ಚಪ್ಪಾಳೆ ಮೂಲಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇವತ್ತು ಆ ಲೆಕ್ಕ ಪರಿಶೋಧನೆಗಾಗಿ ಬಂದಂತಹ ಶ್ರೀ ರಾಯಪ್ಪ ಪಾಟೀಲ್ ಅವರು ಹಾಗೂ ಶ್ರೀ ಮಂಜುನಾಥ್ ಮಲಾಯಿ ಅವರು ಅವರ ಒಂದು ಸೂಚನೆ ಮೇಲೆ ಕರೆದಿದ್ದೀವಿ. ಅವರ ಒಂದು ಅಜೆಂಡಾ ಏನಿರ್ತದೆ, ಯಾವ ರೀತಿ ಆ ಕಾರ್ಯಕ್ರಮ ಮಾಡಬೇಕು ಅನ್ನೋದನ್ನ ಅವರು ಅದನ್ನ ಮುಂದುವರಿಸಿಕೊಂಡು ಹೋಗ್ತಾರೆ. ಸೊ ಮುಂದಿನ ಕಾರ್ಯಕ್ರಮ ನಮ್ಮ ನಾಡಗೀತೆಯನ್ನ ಹಾಡೋದ್ರ ಮೂಲಕ ಈ ಒಂದು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ನಾಡಗೀತೆ ಅಂತ ಹೇಳ್ಬೇಕಂದ್ರೆ ನಾನು ವಿದ್ಯಾರ್ಥಿ नाड़गीते एक साथ शुरू कर। जय हे कर्नाटक माते, जय सुंदर नदी वनगळ नाडे, जय हे रस ऋषिಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಚಂದದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನರುತ ಭಾರತ ಜನನಿಯ ತನುಜಾತೆ, ಶಂಕರನ ಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ಧನ್ಯ ಷಡಕ್ಷರಿ ಪೊನ್ನ ಪಂಪರ ಕುಮಿಪತಿ ಜನ್ಮ, ಕುಮಾರ ವ್ಯಾಸರ ಮಂಗಳ ಧಾಮ, ಕವಿಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ, ಕೈಲಪ ಹೊಯ್ಸಳ ನಾಡಿದ ನಾಡೆ,
ಕನ್ನಡ ನುಡಿ ಕುಣಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಎಲ್ಲರೂ ದಯವಿಟ್ಟು ಕೂತ್ಕೋಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಈಗಾಗಲೇ ತಮಗೆ ತಿಳಿಸಿದಂತೆ 4 ದಿನಗಳ ಲೆಕ್ಕ ಪರಿಶೋಧನೆ ಕಾರ್ಯ ಇವತ್ತು ಕೊನೆಯ ದಿನ. ಅವರು ನಮ್ಮ ಶಾಲೆಯ ಸಂಪೂರ್ಣ ಒಂದು ಆರ್ಥಿಕವಾಗಿ ಏನು ಬಂದಂತಹ ಲೆಕ್ಕಪತ್ರ ಇರ್ಬೋದು ಮತ್ತು ಮಕ್ಕಳ ಕಲಿಕೆ ಇರ್ಬೋದು, ಶಿಕ್ಷಕರ ಹಾಜರಾತಿ ಬಗ್ಗೆ ಇರ್ಬೋದು, ಎಲ್ಲ ಸಂಪೂರ್ಣವಾದಂತಹ ಒಂದು ಅಡಿಟ್ ಅನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಅವರು 3 ದಿನಗಳ ಮುಗಿಸಿ 4ನೇ ದಿನ ಮಾಡ್ತಾ ಇದ್ದಾರೆ. ಅವರ ತಮ್ಮ ಅಜೆಂಡಾದಲ್ಲಿ ಇನ್ನು ಪಾಲಕರ ಸಭೆಯಲ್ಲಿ ಏನೆಲ್ಲ ವಿಷಯಗಳು ಚರ್ಚೆ ಆಗಬೇಕು ಅನ್ನೋದನ್ನ ರಾಯಪ್ಪುಲ್ಲ ಅವರು ದಯವಿಟ್ಟು ಹೇಳಬೇಕಂತ ನಾವು ಅವರಲ್ಲಿ ವಿನಂತಿ ಮಾಡ್ತೀವಿ. ಎಲ್ಲರಿಗೂ ನಮಸ್ಕಾರ. ನಾನು ರಾಯಪ್ಪ ಪಟೇಲ್, ಗ್ರಾಮ ಸಂಪರ್ಕ ವ್ಯಕ್ತಿ. ನಾವು ಶಾಲಾ ಹಂತದೊಳಗೆ 4 ದಿನಗಳ ಕಾಲ ಶಾಲಾ ಸಭೆಯನ್ನು ಏರ್ಪಾಡು ಮಾಡಿದ್ವಿ. 3 ದಿವಸ ಅಡಿಟ್ ಮಾಡಿ 4 ದಿವಸ ಶಾಲಾ ಸಭೆಯನ್ನು ಏರ್ಪಾಡು ಮಾಡ್ಬಿಟ್ಟಿದ್ವಿ. ಮಸ್ತ್ ಜೊತೆಗಿದ್ರಿ ನಮ್ಗೆ ಮೇಲಿನ ನಮ್ಗೆ ತಾಲೂಕಾ ಸ್ವಲ್ಪ ಟಾರ್ನಿಂಗ್ ಸಮಸ್ಯೆ ಅವ್ರು ಬಂದಿಲ್ಲ. ಅವ್ರ ಪರವಾಗಿ ನಾವು ಮಾಡ್ಬೇಕಂತಲೇ ನಡ್ಕೊಂಡ್ರಿ. ಯಾರೇ ಹಿಂದೆ ನಾವು ಪೂಜೆ ಹೇಳ್ತಂದ್ರೆ ಸಮಗ್ರ ಶಿಕ್ಷಣ ಯೋಜನೆ ಸಾಮಾಜಿಕ ಪ್ರಚೋದನೆ ಮಾಡಿ ಶಾಲೆ ಹಿನ್ನೆಲೆ 1/3/1912ರಲ್ಲಿ ಶಾಲೆ ಪ್ರಾರಂಭವಾಯಿತು. ಆಸ್ತಿ ನೋಂದಣಿ ಗ್ರಾಮ ಪಂಚಾಯತಿ ಮುದಗಾ ಸರ್ವೆ ನಂಬರ್ 121. ಈ ನಮ್ಮ ಸರ್ಕಾರಿ ಶಾಲೆ 12/3/2012ರಲ್ಲಿ ಪ್ರಾರಂಭವಾಗಿ ಇಲ್ಲಿವರೆಗೆ ಅಂದರೆ 11/9/2024ರವರೆಗೆ 1ರಿಂದ 8ನೇ ತರಗತಿವರೆಗೆ ಒಟ್ಟು 145 ಮಕ್ಕಳು ಹಾಗೂ 4 ಜನ ಶಿಕ್ಷಕರು ಹಾಗೂ 3 ಜನ ಗುರುಮಾತೆಯರೊಂದಿಗೆ ಶಾಲೆ ಮುನ್ನಡೆಯುತ್ತದೆ. ಯೋಜನೆಯ ಉದ್ದೇಶಗಳು: ಗುಣಮಟ್ಟದ ಶಿಕ್ಷಣ ಒದಗಿಸುವುದು ಮತ್ತು ವಿದ್ಯಾರ್ಥಿಗಳ ಕಲಿಕೆಯನ್ನು ಹೆಚ್ಚಿಸುವುದು. ಶಾಲಾ ಶಿಕ್ಷಣದಲ್ಲಿ ಸಾಮಾಜಿಕ ಮತ್ತು ಲಿಂಗ ಅಸಮಾನತೆ ಹೋಗಲಾಡಿಸುವುದು. ಶಾಲಾ ಶಿಕ್ಷಣದಲ್ಲಿ ಎಲ್ಲಾ ಹಂತಗಳಲ್ಲಿ ಸಮಾನತೆ ಮತ್ತು ಸೇರ್ಪಡೆಯನ್ನು ಖಚಿತಪಡಿಸುವುದು. ಶಿಕ್ಷಣದಲ್ಲಿ ಉತ್ತೇಜಿಸುವುದು. ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಮಕ್ಕಳು ಹಕ್ಕು ಕಾಯ್ದೆ 2009ರಲ್ಲಿ ಅನುಷ್ಠಾನ ರಾಜ್ಯಗಳ ಬೆಂಬಲಿಸುವುದು. ಶಿಕ್ಷಕರ ತರಬೇತಿಗಾಗಿ ನೋಡಲ್ ಏಜೆನ್ಸಿಯಾಗಿ CERT ಹಾಗೂ ರಾಜ್ಯ ಶಿಕ್ಷಣ ಸಂಸ್ಥೆಗಳ ಮತ್ತು ಡಯಟ್ ಅನ್ನು ಬಲಪಡಿಸುವುದು ಮತ್ತು ಉನ್ನತೀಕರಿಸುವುದು. ಸಮುದಾಯ ಸಹಭಾಗಿತ್ವ ಶಾಲೆಗಳಿಂದ ಹೊರಗುಳಿದ ಮಕ್ಕಳು ಶಾಲೆಗಳಿಗೆ ತರುವುದು. ಸಾಮಾಜಿಕ ಪ್ರಚೋದನೆ ವಿಧಾನ: ಶಾಲೆಯಲ್ಲಿ ಮುಖ್ಯ ಶಿಕ್ಷಕರು ಭರಿಸುವ ವೆಚ್ಚ ವೋಚರ್ಗಳು ಮತ್ತು ಪಾಠ ಪುಸ್ತಕಗಳು SDMC ನಡವಳಿಕೆ ಪುಸ್ತಕ ಹಾಗೂ ನಿರ್ವಹಿಸುವುದು ಟಿಪ್ಪಣಿ ಮಾಡಿಕೊಳ್ಳುವುದು. ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಿಂದ ಪೋಷಕರ ಮತ್ತು ವಿದ್ಯಾರ್ಥಿಗಳ ವಿವರ ಪಡೆಯುವುದು. ಶಾಲೆಯಲ್ಲಿ ನಿರ್ವಹಿಸಲಾದ ವಹಿಗಳು ಮತ್ತು ದಾಖಲಾತಿಗಳನ್ನು ನಿರ್ವಹಣೆ ಮತ್ತು ಪರಿಶೀಲಿಸುವುದು. ಸಾಮಾಜಿಕ ಪರಿಶೋಧನೆ ಕೊನೆಯಲ್ಲಿ ಗಮನಿಸಿದ ಅಂಶಗಳನ್ನು ವರದಿ ಸಿದ್ಧಪಡಿಸುವುದು. ಶಾಲಾ ಸಭೆ ಆಯೋಜಿಸಿ ಕಾರ್ಯಕ್ರಮ ಅನುಷ್ಠಾನ ಮತ್ತು ಕಂಡುಕೊಂಡ ಅಂಶಗಳ ಕುರಿತು ಚರ್ಚಿಸಿ ಕ್ರಮ ವಹಿಸಲು ಮೇಲಾಧಿಕಾರಿಗಳು ವರದಿ ಸಲ್ಲಿಸುವುದು. ಕಂಡುಬಂದ ಕೆಲವು ಗುಣಾತ್ಮಕ ಅಂಶಗಳು: 1ರಿಂದ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಸುಸ್ವಾಸ್ಥ್ಯ ಮತ್ತು ಪಠ್ಯ ಪುಸ್ತಕಗಳನ್ನು ನೀಡುತ್ತಾರೆ. 1ರಿಂದ 8ನೇ ತರಗತಿ ಮಕ್ಕಳಿಗೆ ಸಮವಸ್ತ್ರ ಮತ್ತು ಪಠ್ಯ ಪುಸ್ತಕಗಳನ್ನು ನೀಡುತ್ತಾರೆ. ಶಾಲಾ ಶಿಕ್ಷಕರು ನಿಯಮಿತವಾಗಿ ಶಾಲೆಗೆ ಹಾಜರಾಗುತ್ತಾರೆ. ಶಾಲಾ ವಿದ್ಯಾರ್ಥಿಗಳು ಪ್ರಾರ್ಥನೆ ಸಮಯ ದಿನಪತ್ರಿಕೆಯನ್ನು ಹೊಂದುತ್ತಾರೆ. ಕಂಡುಬಂದ ಋಣಾತ್ಮಕ ಅಂಶಗಳು: ಶಾಲಾ ಮಕ್ಕಳಿಗೆ ಊಟ ಮಾಡಲು ಕೊಠಡಿ ವ್ಯವಸ್ಥೆ ಇರುವುದಿಲ್ಲ. ಪಾಲಕರ ಸಭೆಯಲ್ಲಿ ಪಾಲಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವುದಿಲ್ಲ. ಶಾಲೆಯಲ್ಲಿ ಮಕ್ಕಳಿಗೆ ಆಟವಾಡಲು ಆಟದ ಸಾಮಗ್ರಿ ಲಭ್ಯ ಇರುವುದಿಲ್ಲ. ಶಾಲಾ ಮಕ್ಕಳಿಗೆ ಆಟವಾಡಲು ಮೈದಾನ ಇರುವುದಿಲ್ಲ. ಶಾಲೆಯಲ್ಲಿ ಗಂಡು ಮಕ್ಕಳ ಶೌಚಾಲಯ ವ್ಯವಸ್ಥೆ ಇರುವುದಿಲ್ಲ. ಆದ್ದರಿಂದ ಮಕ್ಕಳು ಹೊರಗಡೆ ಹೋಗುತ್ತಾರೆ. ಶಾಲೆಯಲ್ಲಿ 6, 7, 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಕೆಲವೊಂದು ಮಕ್ಕಳು ರಾಗಿ ಮಾಲ್ಟ್ ಸೇವನೆ ಮಾಡುವುದಿಲ್ಲ. ಶಾಲಾ ಕೊಠಡಿಗಳು ಕೆಲವೊಂದು ಸ್ವಚ್ಛತೆಯಿಂದ ಕೂಡಿರುವುದಿಲ್ಲ. ಶಾಲಾ ಮಕ್ಕಳಿಗೆ ಶುದ್ಧ ಕುಡಿಯುವ ನೀರಿನ ಘಟಕ ಇರುವುದಿಲ್ಲ. KPTP ನಿಯಮ ಪಾಲನೆ ಮಾಡಿರುವುದಿಲ್ಲ. ಕನ್ನಡದಲ್ಲಿ ಸರಿಯಾಗಿ 6, 7, 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಕೆಲವೊಂದು ಮಕ್ಕಳಿಗೆ ತಮ್ಮ ಹೆಸರು ಮತ್ತು ತಂದೆಯವರ ಹೆಸರು ಬರೆಯಲು ಬರುವುದಿಲ್ಲ.
ಶಾಲೆಯಲ್ಲಿ ಅಡಿಗೆ ಮಾಡೋದು ಪ್ರತ್ಯಕ್ಷವಾದ ಕೊಠಡಿ ಇರೋದಿಲ್ಲ. ಆದ್ದರಿಂದ ಶಾಲೆ ಕೊಠಡಿಯಲ್ಲಿ ಅಡಿಗೆ ಮಾಡ್ತಾರೆ. ಶಾಲಾ ಮಕ್ಕಳು ಊಟ ಮಾಡುವ ಮೊದಲು ಪ್ರಾರ್ಥನಾ ಗೀತೆ ಹೇಳುವುದಿಲ್ಲ. ಮನೆಗಟ್ಟೆ ಸಂದರ್ಭದಲ್ಲಿ ಕಂಡುಬಂದ ಅಂಶಗಳು: ಶಾಲೆಯಲ್ಲಿ ಮಕ್ಕಳಿಗೆ ಶೌಚಾಲಯ ವ್ಯವಸ್ಥೆ ಇರುವುದಿಲ್ಲ ಎಂದು ತಿಳಿಸಿದರು. ತಮ್ಮ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಬಂದಿರುವುದನ್ನು ತಿಳಿಸಿದರು. 4, 5, 6, 7, 8ನೇ ತರಗತಿ ಮಕ್ಕಳಿಗೆ ಮೇನೋಟ್ ಆಟದ ತೊಂದರೆ ಆಗುತ್ತದೆ ಎಂದು ತಿಳಿಸಿದರು. ಮಕ್ಕಳಿಗೆ ಪಠ್ಯ ಪುಸ್ತಕ ಮತ್ತು ಸಮವಸ್ತ್ರ ನೀಡುತ್ತಾರೆ. 2022-23 ಶಾಲೆ ದಾಖಲಾತಿ 172 ಮಕ್ಕಳದ್ದು. ಆದರೆ ಎಲ್ಲಾ ಮಕ್ಕಳಿಗೆ ಸೂಕ್ಷ್ಮ ಸಿದ್ಧತೆ ಮಾಡುತ್ತಾರೆ. 23-24ರಲ್ಲಿ 153 ಮಕ್ಕಳಿದ್ದು ಎಲ್ಲಾ ಮಕ್ಕಳಿಗೆ ಸೂಕ್ಷ್ಮ ಸಿದ್ಧತೆ ಮಾಡುತ್ತಾರೆ. 24-25 ಸಾಲಿನ ದಾಖಲಾತಿ 146 ಮಕ್ಕಳಿದ್ದು ಎಲ್ಲಾ ಮಕ್ಕಳಿಗೆ ಸೂಕ್ಷ್ಮ ಸಿದ್ಧತೆ ಮಾಡುತ್ತಾರೆ. ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು ತಿಳಿಸುತ್ತಾರೆ. ಜುಲೈನಲ್ಲಿ 25 ಮಕ್ಕಳು ಮತ್ತು ಆಗಸ್ಟ್ನಲ್ಲಿ 32 ಮಕ್ಕಳು. 2ರಿಂದ 8ನೇ ತರಗತಿವರೆಗೆ ಒಟ್ಟು 57 ಮಕ್ಕಳಿದ್ದು ಆ ಮಕ್ಕಳಿಗೆ ಶಾಲಾ ಅವಧಿಯಲ್ಲಿ ಪೂರಕ ಬೋಧನೆ ನೀಡುತ್ತಾರೆ. ಕನ್ನಡ ಶಾಲೆಯಲ್ಲಿ ಅಡಿಗೆ ಮಾಡುವ ಸಿಬ್ಬಂದಿಯವರಿಗೆ ಈಗಿನ ವೇತನ 30,000 ರೂಪಾಯಿ ಇರುತ್ತದೆ. ಅಡಿಗೆ ಸಿಬ್ಬಂದಿ ಮಾಡುವ 3 ಜನ ಇರುತ್ತಾರೆ. ಕನ್ನಡ ಶಾಲೆ 8ನೇ ತರಗತಿ ಒಬ್ಬ ಶಿಕ್ಷಕರ ಕೊರತೆ ಇರುತ್ತದೆ. 1ರಿಂದ 5ನೇ ತರಗತಿ ಕೆಳಗಡೆ ಶಾಲೆ ನಡೆಯುತ್ತದೆ. ಶಾಲೆಯಲ್ಲಿ 1ರಿಂದ 8ನೇ ತರಗತಿ ಇರುತ್ತದೆ. ಆದರೆ 7 ಜನ ಶಿಕ್ಷಕರು ಮಾತ್ರ ಇರುತ್ತಾರೆ. ಎರಡು ಸಾವಿರದ 22-23ರಲ್ಲಿ ಅನುದಾನ ಬಿಡುಗಡೆ ವಿವರ: ಪ್ರಾರಂಭಿಕ ಶುಲ್ಕ 5,155, ಶಾಲಾ ಅನುದಾನ 4,000, ಸುಸಾಕ್ಸ್ ಅನುದಾನ 47,710, ಶೌಚಾಲಯ ಮತ್ತು ಕುಡಿಯುವ ನೀರಿನ ಅನುದಾನ 4,000, ಒಟ್ಟು 68,692. ಅದರಲ್ಲಿ ಬಳಕೆಯಾದ ಮೊತ್ತ: ಶಾಲಾ ಅನುದಾನ 3,500, ಸುಸಾಕ್ಸ್ ಅನುದಾನ ವೆಚ್ಚ 47,710, ಶೌಚಾಲಯ ಮತ್ತು ಕುಡಿಯುವ ನೀರಿನ ವೆಚ್ಚ 4,000. ಇವು ಡಿವಾರ್ಸಿ ಇವರ ಖಾತೆಗೆ ವರ್ಗಾವಣೆ 5,155. ರೊಕ್ಕದ ಮೊತ್ತ 60,365. ಉಳಿದ ಮೊತ್ತ 2,377. 2023-24ರಲ್ಲಿ ಅನುದಾನ ಬಿಡುಗಡೆ: ಪ್ರಾರಂಭಿಕ ಶುಲ್ಕ 2,327, ಸುಸಾಕ್ಸ್ ಅನುದಾನ 44,790, ಶಾಲಾ ಅನುದಾನ 25,000, 17,604, ಮತ್ತೊಂದು 37,500, ಎಸ್ಡಿಎಂಸಿ ತರಬೇತಿ ಅನುದಾನ 500, ವಿದ್ಯಾರ್ಥಿ ಬ್ಯಾನರ್ ಅನುದಾನ 500, ಇತರೆ ಅನುದಾನ ಜಮಾ 6,039, 158, ಬ್ಯಾಂಕ್ ಬಡ್ಡಿ 2,012, 187, 198, ಒಟ್ಟು 1,40,803 ರೂಪಾಯಿ ಅನುದಾನ ಇದೆ. ಅದರೊಳಗೆ ಖರ್ಚಾಗಿದ್ರೆ 2023-24ರಲ್ಲಿ ಖರ್ಚಾದ ಇವರೇ. ಸುಸಾಕ್ಸ್ ಅನುದಾನ ವೆಚ್ಚ 43,670, ಶಾಲಾ ಅನುದಾನ 4,000, ಎಸ್ಡಿಎಂಸಿ ತರಬೇತಿ ಅನುದಾನ ಇಲ್ಲ. ಒಟ್ಟು ಖರ್ಚಾದ ಮೊತ್ತ 47,670. 2024-25ರಲ್ಲಿ ಅನುದಾನ ಬಿಡುಗಡೆ ಮೊತ್ತ: ಪ್ರಾರಂಭಿಕ ಶುಲ್ಕ 93,487, ಬ್ಯಾಂಕ್ ಬಡ್ಡಿ 610, ಶಾಲಾ ಅನುದಾನ 6,945, ಕುಡಿಯುವ ನೀರು ಮತ್ತು ಶೌಚಾಲಯ ಅನುದಾನ 6,177, ಸುಸಾಕ್ಸ್ ಅನುದಾನ ಎಸ್ಟಿ 4,155, ಸುಸಾಕ್ಸ್ ಇತರೆ 36,065, ಸುಸಾಕ್ಸ್ ಅನುದಾನ ಎಸ್ಸಿ 590, ಒಟ್ಟು 1,48,019 ರೂಪಾಯಿ ಇದೆ. ಅದರಲ್ಲಿ 2024-25 ಬಳಕೆಯಾದ ಅನುದಾನ: ಕೊಠಡಿ ಒಳಗೆ ಮ್ಯಾಟ್ ಹಾಕಿಸಿರುವ ಅನುದಾನ ವೆಚ್ಚ 20,000, ಶಾಲಾ ಕೊಠಡಿ ಒಳಗೆ ಕಿಟಕಿ ಹಾಕಿಸುವ ಅನುದಾನ ವೆಚ್ಚ 5,000, ಸುಸಾಕ್ಸ್ ಅನುದಾನ ವೆಚ್ಚ 40,810, ಒಟ್ಟು ಮೊತ್ತ 65,810, ಉಳಿದ ಮೊತ್ತ 82,280. ದೀಪಕ್ ಇದ್ರೊಳಗೆ ಏನೋ ಸಮಸ್ಯೆ ಅಂತ ಕೇಳ್ಬೋದು. ದೀಪಕ್ ಪಾಲಕರ ಮಾತಾಡ್ಬೋದು, ಏನೋ ಸಮಸ್ಯೆ ಅಂತ ಕೇಳ್ಬೋದು. ಇವರಿಗೆ ಶ್ರೀ ರಾಜ ಪಾಟೀಲ್ ಅವರು ನಮ್ಮ 2 ವರ್ಷಗಳ ಅನುದಾನ ಏನೇನು ಬಿಡುಗಡೆ ಆಗಿತ್ತು ಮತ್ತು ಅವರು ಊರಲ್ಲಿ ಹೋಗಿ ನಮಗೆ ಗೊತ್ತಿಲ್ಲದೇ ಕೇಳ್ಕೊಂಡ್ ಬಂದಿದ್ದಾರೆ. ಅದ್ರ ಬಗ್ಗೆ ಅವ್ರ ಅಭಿಪ್ರಾಯ ಏನಿದೆ ಅನ್ನೋದು ಹೇಳಿದ್ರು. ಮಕ್ಕಳನ್ನು ಕೇಳಿದಾಗ ಮಕ್ಕಳ ಅಭಿಪ್ರಾಯನ ಹೇಳಿದ್ರು. ನಮ್ಮ ಶಾಲೆಯಲ್ಲಿ ಅವರು 3 ದಿನಗಳ ಕಂಡಂತಹ
ಉತ್ತಮ ಅಂಶಗಳನ್ನ ಮತ್ತು ಕೊರತೆಗಳನ್ನ ಅವ್ರು ಓದಿ ಹೇಳಿದ್ರು, ನೀವೆಲ್ಲ ಕೇಳಿದಿರಿ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿಸ್ತು? ಒಳ್ಳೇದಿದ್ರು ಹೇಳ್ರಿ, ಕೆಟ್ಟಿದ್ರು ಹೇಳ್ರಿ, ಅಥವಾ ನಿಮ್ಗೆ ಏನಾದ್ರು ಕೇಳಬೇಕನ್ಸಿದ್ರೆ ಅದನ್ನು ಕೇಳ್ಬೋದು. ಲೆಕ್ಕಪತ್ರದ ಹಣದ ಬಗ್ಗೆ ಏನಾದ್ರು ಇದ್ರು ಅದನ್ನು ಕೇಳ್ಬೋದು, ಅದಕ್ಕೆ ಅವ್ರು ಉತ್ತರ ಕೊಡ್ತಾರೆ. ಅದ್ರ ಸಂಬಂಧಪಟ್ಟಂತಹ ಪ್ರಧಾನ ಗುರುಗಳದಾರ, ಅಧ್ಯಕ್ಷಗಳದಾರ, ಅದನ್ನ ನೀವು ಕೇಳ್ಬೋದು. ಮಾತಾಡ್ರಿ, ಯಾಕೆ ಮಾತಾಡ್ರಿ? ಕೇಳಿ ಶಿಕ್ಷಣ ಬಗ್ಗೆ ಕೇಳಿ, ಮಕ್ಕಳಿಗೆ ಸರಿಯಾಗಿ ಶಿಕ್ಷಣ ಆಯ್ತು. ಅನುದಾನ ಉಳಿಕೆ ಆಗ್ತದೆ, ಅದು ಅಷ್ಟು ಅನುದಾನ ಯಾಕೆ ಉಳಿಕೆ ಆಗ್ತದೆ? ಅಲ್ಲೇ ಸನೇಕ ಐತ್ರಿ ಮನೆ ಅಂತೇಳಿ ಸಾಕಿ ನಮ್ಮ ಕಾಕನ ಎಲ್ಲ ಬಂತಾರ ಮಾಡಿ ಹೋಗಾತ ರಾತ್ರಿಯೆಲ್ಲ ನಿಂಗೆ ಹಾಕಿ ನಮ್ಮ ತಮ್ಮನೂ ಚಿರ ಹೋದ ಸಲದ ತುಂಬಿದೆ ಸರ್, ಈ ಸಲನೂ ಅದು 80 ತುಂಬಂತ ಹಂಗೆ ಬರಂಗಿಲ್ಲ ಸರ್. ಮಾರ್ಚ್ 31 ಮುಗಿತಂದ್ರೆ ಅವ್ನು ಪರ್ಮಿಷನ್ ತಗೋಬೇಕು. ಇವ್ರು ಬಿ ಯು ತಗೊಳ್ಳಾರ್ದ ತೆಗೆದ್ರಿ ಅಂತಂದ್ರೆ ಇವ್ರು ಹೊಣೆಗಾರ. ಸರ್ ಈಗ ಹೋದ ಸಲ 23-24 ಎಷ್ಟು ಹೋಗಿದ್ರಿ? 23-24 ಉಳಿಕೆ. ನಮ್ದೇನ್ರಿ ಸರ್ಕಾರದಿಂದ ಬಂದಂತ ಸಾಲಿ ಖರ್ಚು ಮಾಡ್ಬಿಡಿ. ಎಷ್ಟ್ರಿ? 47,000 ರೂಪಾಯಿ ಓದಿಸಿ ವೇಸ್ಟ್. ಏನಾರು ಕೆಲಸ ಮಾಡ್ಬೋದು. ಹೌದು, ನೀವು ಮತ್ತೆ ಬಿ ಯು ಅವ್ರು ಅದನ್ನ ತುಂಬಿಬಿಟ್ಟು 47,000 ಎಲ್ಲ ಅಂದ್ರೆ ಏನು ಮಾಡಕ್ಕೆ ಇಲ್ರಿ. ನಮ್ದು ಸಾಲಿ ಮೊದ್ಲ ಬಡ್ಕೊಂಡಾಗಿತ್ತು ಸಾಲಿ. ಇದನ್ನ ಏನ್ರ ಇಂಪ್ರೂವ್ ಮಾಡ್ಬೇಕಾದ್ರೆ ನಿಮಗೆ ಸರ್ಕಾರ ಬೇಕು. ಅದು 500 ರೂಪಾಯಿ ಸೆನೆಟನ್ ಮಾಡ್ತದ್ರಿ. ಅದೇನ್ರ ಕಸವಾಗಿ ಬರ್ಬೇಕಂದ್ರೆ ಸರ್ಕಾರ ನಮ್ಗೆ ಸಿಗೋದಿಲ್ಲ, ನಮಗಂತ ಹೇಳೋದಿಲ್ಲ. ನೀವು ಹೇಳಿದ್ರೆ ನಮ್ಗೆ ಮಾತಾಡ್ತಾರೆ. ಈಗ ನಮಗೇನ ಬಳಕೆ ಆಗಬೇಕಿದ್ರೆ ಆಗಿಲ್ಲ, ಯಾಕಾಗಿಲ್ಲ? ಬಂದದ್ದು ಅವಾಶ ಬಂದಿದ್ದು ಅವಾಶ ಬಳಕೆ ಮಾಡಿಬಿಟ್ಟಿಲ್ಲ. ಅನುದಾನ ಯಾರು ಬಂದಿಲ್ಲ. ಕಡಿಮೆ ಅನುದಾನ ಅನುದಾನದೊಳಗೆ ನಾವು ಶಾಲೆ ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ಅದ್ರೊಳಗೆ ಮೂಲ ಸೌಕರ್ಯಕ್ಕೂ ಇಲ್ವೇ ಇಲ್ಲ. ಅದನ್ನಂತೂ ನಾವು ಮಾಡ್ತೀವಿ. ಆದ್ರೆ ಕೆಲವೊಂದು ಸಣ್ಣ ಪುಟ್ಟ ಕೆಲಸ ಮಕ್ಕಳಿಗೆ ಬೇಕಾಗಿದೆ ಈಗ ನಾವು ಚಿಕ್ಕಮಟ್ಟ ಅವ್ರು ಹೇಳುವಂಥದ್ದು 3 ವರ್ಷ ಬಣ್ಣ ಹಚ್ಚ್ರಿ, ಬಣ್ಣ ಹಚ್ಚ್ರಿ ಇದೆಲ್ಲ ಅನುದಾನ ಇದ್ದು ಬಣ್ಣ ಹಚ್ಚಕ್ 10,000 ರೂಪಾಯಿ ಅವ್ರ ಕೊಟೇಶನ್ ಒಂದಾದ್ರೆ ನಮ್ಗೆ ಸಾಕು. ಗಡಿಗೆ ಬಂದ ಮಾಡಿದ್ರಿ ಹಂಗಲ್ರಿ ಅಧ್ಯಕ್ಷರೇ, ಏನ್ ಮಾಡ್ರಿ ಮೊದಲ ಈಗ ನೋಡ್ರಿ, ಐಡಿ ಸಾಲಿ ಒಳಗ ಪಂಚಾಯತಿ ಕಡೆ ಅಂದ್ರೆ ನಮಗ ಕಟ್ಟಡದ ಸ್ಯಾಂಕ್ಷನ್ ಆಗೈತಿ. ಕರೆಕ್ಟ್ ರೀ? ಆ ಸ್ಯಾಂಕ್ಷನ್ ಆಗಾನ ಅಲ್ಲೇ ಬಣ್ಣ ಹಚ್ಚಿದ್ವು ಅಂದ್ರೆ ವೇಸ್ಟ್ ಆಗಿತ್ತಪ್ಪ, ಅಲ್ಲಿ ಬ್ಯಾಡ ಅನ್ನೋದು ಮಾತಂದ ಐತಿ. ಅದಕ್ಕೆ ನಾವು ಅದನ್ನ ಪೆಂಡಿಂಗ್ ಇಟ್ಟು ಆಮೇಲೆ ಇಲ್ಲಿದೆ, ಇಲ್ಲೇ ಮ್ಯಾಗ ಬರ ಅದಾವ, ವರ್ಡ್ ಅದಾವ, ಅವು ಹಳೆ ಹೋಗ್ತಾವು. ಅವ್ರು ಬರ್ಸಾಕ ಒಂದ್ ಮಿನಿಟ್ ನಮ್ಮ ಏನಾಗೈತ್ರಿ, ಅವ್ ಅಲ್ಕಿ ನೋಡ್ರಿ, ಅವ್ರು ಸ್ಪೆಷಲಿ ಬರ್ಕೊಂಬರಾಕ ಒಂದು ಒಳಗೆ 400 ರೂಪಾಯಿ ಚಾರ್ಜ್ ಐತ್ರಿ ಸರ್ ಅವ್ರದ್ದು. ಅದೆಲ್ಲ ಪೀಕ್ ಗೋಲ್ಡ್ ಕ್ಯಾಸ್ಗೆ ಟೋಟಲ್ ಅಮೌಂಟ್ ಜಾಸ್ತಿ ಆಗೈತೆ. ಜಾಸ್ತಿ ಆಗಂದ ನಾವೇನು ಮಾಡಿದ್ವಿ, 30,000 ರೂಪಾಯಿ ತೆಗೆದು ಪೇಂಟ್ ಮಾಡೋದು ಅನ್ನೋದು ಪ್ಲ್ಯಾನಾಗ ಬಂದದ್ದು. 30,000 ಮಾಡ್ಬೇಕಂತೇಳಿ ನಾವು ಮಾಡ್ಬೇಕಾದ್ರೆ ಈಗ ಸರ್ ಒಂದು ಸ್ವಲ್ಪ ಹೆಂಗ್ರಿ ಹೆಂಗೆ ಮೀಟಿಂಗ್ ಮಾಡೋದು ಆಮೇಲೆ ಮಾಡೋಣ ಅಂದರು. ಮೀಟಿಂಗು ನಮ್ಮಲ್ಲಿ ಯಾರು ಕೊಡೋದಿಲ್ಲ, ಪೆಂಡಿಂಗ್ ಹೋಗಿ ಇನ್ನು ಮುಂದೆ ಅದನ್ನು ಮಾಡೋದಪ್ಪ ಅಂದ್ರೆ ನಾವು ನಿರ್ಣಯ ತೊಗೋತೇವೆ, ಖರಾಬ್ ಇದ್ದೆವು ಪೇಂಟ್ ಮಾಡ್ತೇವೆ. ಆದ್ರೆ ಈಗ 47,670 ರೂಪಾಯಿ ಅಮೌಂಟ್ ನಮಗೆ ಹೊಳಿ ಹೋಗ್ತಂದ್ರೆ ನಮ್ಮ ಸಾಲಿಗೆ ಅದಕ್ಕೆ ನಮ್ಮದು ಯಾರು ಕೊಡೋಲ್ಲ. ಈ ವರ್ಷದ ಒಟ್ಟು ಉಳಿಕೆ ಎಷ್ಟು?
ಈ ವರ್ಷ ಅದು ಕಂಟಿನ್ಯೂ ಟೋಟಲ್ ಅಂದ್ರೆ ಈ ಮಠ ಉಳಿಕೆ ಒಂದು 80,000 ಐತಿ ಸರ್ ಈಗ 80,000 ಪೇಂಟ್ ಆಗೇ ಆದ್ರೆ ಏನ ಎಲ್ಲಾ ಪೇಂಟ್ ಮಾಡೋದು ಬರಂಗಿಲ್ಲ ಸ್ವಲ್ಪ ಯಾರು ಏನೇನ್ ಖರ್ಚು ಮಾಡೋದು ನಮ್ಮದು ಮಾಡಿದ್ರೆ 100% ಕೆಲಸ ಆಗುತ್ತೆ ಎಲ್ಲ ಆದ್ರೆ ಸರ್ ಅದಕ್ಕೆ ಹಂಗ್ ಮಾಡಕ್ ಬರಂಗಿಲ್ಲ ಎಲ್ಲಾನು ಬಣ್ಣಕ್ಕೆ ಹಾಕೋಣ ಅಂದ್ರೆ ನಡೆಯಂಗಿಲ್ಲ ನಡೆಯೋದಿಲ್ಲ ಆಕ್ಚುಲಿ ನೀವು SDM ಶೀಟ್ ಒಳಗ ರೊಕ್ಕ ತೆಗೆದ ಬಣ್ಣ ಹಚ್ಚೋದು ಎದುರು ಬೇಕಂತ ಹೇಳ್ತೀನಿ ಐತಿ ಸ್ವಲ್ಪ ಐತಿ ಎಲ್ಲಾ ಪ್ರಮಾಣ ಇರ್ತದೆ ಅದನ್ನು ಮಾತಾಡ್ಬೇಕಲ್ಲ ನೀವು ಹೇಳ್ತೀರಿ ನಾವ ಪ್ರತಿ ದಿವಸ ಪ್ರೇಯರ್ ಮಾಡ್ತಿರಲ್ಲ ಚಂದ ಕಾಲ ಅದು ಮಾಡಿಸ್ಕೊಡ್ರಿ ಸ್ಟೆಪ್ ಬೈ ಸ್ಟೆಪ್ ಆದ್ರೆ ನೀವು ನಮಗೆ ಕೇಸ್ ಹೇಳ್ಬೋದಲ್ಲ ನೀವು ಬಣ್ಣ ಹಾಕೋದಿಲ್ಲ ಅದು ಒಂದೇ ಕೆಲಸ ಆಗತ್ತೆ ಅವಾಗ ನಾವು ಅಂತ ಹೇಳಿದೆ ಮೊದಲ ಇದನ್ನ ಮಾಡಿ ಇದಂತೂ ನಾವು ದಾನಿಗಳಿಂದ ಮಾಡ್ಕೊಂಡಿದ್ದೀವಿ ಇಲ್ಲ ಕೆಳಗೈತಿಲ್ಲ ಸಾಲಿ ಬೋರ್ಡ್ ಕಾಣೋದು ಅದನ್ನೇ ಮಾಡಿ ಅದನ್ನೆಲ್ಲ ಆದ್ಮೇಲೆ ಮುಂದಿನ ಸಂಧಾನ ಬಂದಾಗ ಬೆಳಗಿನ ಟೈಮಿಗೆ ಬೆಳಗಿನ ಅಲ್ಲಿ ಸಮಸ್ಯೆ ಏನಾಗಿದ್ರೆ ನಮ್ಮ ಪಂಚಾಯತಿ ನಾವು ಜೂನ್ದಾಗ ಹೇಳಿದ್ದು ಬರೀ ಬ್ಲ್ಯಾಕ್ಬೋರ್ಡ್ ಹಚ್ಕೋಣ ಅಂತ ಅದು ಆಗಿಲ್ಲ ದೊಡ್ಡದು ಹಿಡ್ಕೊಂಡು ಸಣ್ಣದು ಮಾಡೋದು ಬರೀ ಬ್ಲ್ಯಾಕ್ಬೋರ್ಡ್ ಪೇಂಟ್ ಹಚ್ಚಿಲ್ಲ ನಮಗ ಮುಂದೆ ವ್ಯವಸ್ಥೆ ರಸ್ತೆ ಮತ್ತೆ ಈಗ ಎಲ್ಲ ನಮ್ಮ ಶಾಲೆ ಅನ್ನೋದಾಗ ಆಗುದಿಲ್ಲ ಕಡಿಮೆ ದುಡ್ಡು ಕೊಡ್ತಾರೆ ಪಂಚಾಯತ್ ಅವರು ಕೈ ಜೋಡಿಸಿ ಅವರು ಎಲ್ಲ ಮಾಡಿರ್ತಾರೆ 2 ವರ್ಷನ ನಮ್ಮ ರೂಮ್ ಬಾಡಿಗೆ ತಗೋದಾರ ಅದ್ರ ಬಾಡಿಗೆ ಇಲ್ಲ ನಮ್ಗೆ ಜಾಬ್ ಇಲ್ಲ ನಮ್ಮ ರೂಮ್ ತಗೋದಾರ ಎಲ್ಲರಿಗೂ ಗೊತ್ತೈತಿ ಈಗ ಕೋಚಿಂಗ್ ಫೈನಾನ್ಸ್ ಬಣ್ಣ ಸಾಲಿಗೆ ಇಟ್ಟಿದ್ದಾರೆ ಅವಕಾಶ ಮಾಡ್ಕೋಬೇಕು ಈಗ ಇವರ ಹೇಳಿದ್ರೆ ಕಟ್ಟುವುದಲ್ಲಿ ಪಂಚಾಯತ್ ಬಣ್ಣ ಸಾಲಿಗೆ ಸುಣ್ಣ ಬಣ್ಣ ಮಾಡಿದ್ದು ಕೋಚಿಂಗ್ ಫೈನಾನ್ಸ್ ಈ ಸಾಲಿ ಏನ ಹಿಡಿತಿ ಇಲ್ಲಿ ಹೋಗ್ತದೆ ಅದು ನೀವು ಅಲ್ಲಿ ಕೇಳ್ಬೇಕು ಸಭೆಯೊಳಗೆ ಮತ್ತೆ ಇವು ದಾನಿಗಳಿಂದ ಆಗಿತ್ತು ಇದು ಮತ್ತೆ ಕೊಡೋ ಬಣ್ಣಿದ್ದೀವಿ ಕೆಲವು ಮಂದಿ ಕೊಡುವಂತ ನಾನು 40 ಸಾಲಿ ಕೊಡ್ಬೇಕನ್ನ ಪಾಪ ಅವರು ಪಟಾಗಣೆಯಿಂದ ಆಗಿತ್ತು ಈಗ ಮುಂದೆ ಇವ್ರಿಗೆಲ್ಲ ಗೊತ್ತಿಲ್ಲ ಅವರು ಒಬ್ರು ದಾನಿಗಳು ಅವಾಗಿಲ್ಲ ಈಗ ಪಟಾಗಣೆಯಿಂದೆಲ್ಲ ಆಗಿತ್ತು ಮೊದಲು ಹೇಗಿತ್ತು ಹಂಗೆ ನಾವು ವಿಚಾರ ಮಾಡೋದು ಪಾಸಿಟಿವ್ ಆಗಿ ಹೋಗ್ತಾರೆ ನಾವು ಅವ್ರೇನು ಕೊಡ್ಬೇಕು ಇವ್ರೇನು ಮಾಡ್ಬೇಕು ಈಗ ಲಕ್ಷ್ಮೀ ದೇವಿ ಜಾತ್ರೆ ಬಂದು ಎಲ್ಲ ಮಣಿಗಳು ಕಲರ್ ಆಗ್ತಾವ ಲಕ್ಷ್ಮೀ ಜಾತ್ರೆ ಸಂಬಂಧ ಅವರು ಮಾಡ್ತಾರೆ ಮನಿ ಮನೆಗೆ ಅವ್ರನ್ನ ಕಳಿಸೋ ಕೃಷ್ಣ ಮನೆಗಳಿಗೆಲ್ಲ ಬಣ್ಣ ಹಾಕ್ತಾರೆ ನಮ್ಮ ಶಾಲೆಗೂ ಹಚ್ಕೋದ್ರೆ ಹೇಳಿದಲ್ಲ ಅದಕ್ಕೆ ಈಗ ಪಾಲಕರ ಬಣ್ಣ ಹಚ್ಕೊಳ್ಳಿ ಅದನ್ನ ಕಟ್ಟಡ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಅದು ಬಣ್ಣ ಹಾಕೋದು ಆ ಕಟ್ಟಡ ಇಲ್ಲಿವರೆಗೆ ಚಾಲು ಮಾಡೋದಿಲ್ಲ ಬಣ್ಣ ಹಚ್ಚಿದ್ರೆ ನಾಳೆ 10 ಗಂಟೆ ಮತ್ತೆ ಯಾರು ಪಾಲಕರು ಮತ್ತೇನ್ರಿ ಮಾತಾಡೋದು ಶಿಕ್ಷಣ ಬಗ್ಗೆ ಶಾಲಾ ಭೌತಿಕ ಸುಧಾರಣೆ ಬಗ್ಗೆ ಊಟ ಹಾಲ ಮಕ್ಕಳು ಯಾಕೆ ಸೇವನೆ ಮಾಡುವಾಗ ರಾಗಿ ಮಾಡ್ತಾರೆ ಮಾತಾಡ್ತಾರೆ ನಿಮ್ಮ ಹುಡುಗರು ಬಂದು ಹೇಳ್ಯಾರಿ ರಾಗಿ ಮಾಲ್ ಕೊಡತ್ತಾರು ನಾವು ಕುಡಿಯಾತಿಲ್ಲ ಅನ್ನೋದ್ರ ಬಗ್ಗೆ ಏನಾರ ಕುಡಿಯಾತಿಲ್ಲ ಅನ್ನತಾರ್ರಿ ಅದು ಯಾಕೆ ಕುಡಿಯಾತಿಲ್ಲ ಹೌದು ಹಾಲು ಮಿಕ್ಸ್ ಮಾಡಿ ಕೊಡ್ತಾರೆ ಮತ್ತೆ ಕೆಲವೊಂದು ಮಕ್ಕಳು ಹಾಲು ಕುಡಿಯಾತಿಲ್ಲ ಯಾಕೆ ಕುಡಿಯಾತಿಲ್ಲ ಅಂತ ಹೇಳ್ಯಾರಿ ನಿಮ್ಮಲ್ಲಿ ಅಂದ್ರೆ ಅವರಿಗೆ ರಾಗಿ ಮಾಡಿದ ಸಕ್ಕರೆ ಬೇಡ ಉಪ್ಪು ಇದ್ರೆ ಕುಡಿತಾರೆ ಆದ್ರೆ ಉಪ್ಪು ಹಾಕಿ ಕೊಡಕ್ಕೆ ಅವಕಾಶ ನೀವು ಬಳಸ್ರಲ್ಲ ಮನೆ ಹೋಗಂತ
ನಮ್ಮ ಕಡೆ ರಾಗಿ ಹುಡುಗರ ಕಾಣಿಸ್ತಾರೆ ಇವ್ರು ಹೆಂಗಿರತ್ತಾರ ನೋಡ್ರಿ ಇನ್ನ ಎಷ್ಟು ಊಟ ಇರ್ತೈತಿ ಯಾರಾದ್ರೂ ಬಂದು ಊಟ ಮಾಡಿ ಎಲ್ಲ ಏನ್ರೆ ತೊಂದ್ರೆ ಐತೆ ಆಗೈತಿ ಸರಿ ಆಗ್ತೈತ್ರಿ ಅನ್ನದು ಗಟ್ಟಿ ಅದ್ರ ಒಳಗೆ ನುಸಿ ನಮಗ ಮಾಡಿ ಊಟ ಮಾಡಿದ್ರೆ ಸಿಗ್ತಾವ್ರಿ ಕೆಲವೊಂದು ಎಲುಬಿಂದ ನುಸಿ ಅದು ಸರಿಯಾಗಿ ಸ್ವಚ್ಛ ಮಾಡಿ ಸ್ವಲ್ಪ ನಾವು ಮಾಡಿ ಫೋಟೋ ನೋಡ್ಕೊಂಡು ಹೋಗ್ರೆ ನಿಮ್ಮ ಮನ್ಯಾಗ ನಮ್ಗೆ ಹೇಳತ್ತಾವು ಮತ್ತೆ ಏನಾದ್ರು ಪರಿಹಾರ ಈಗೇನೋ ಒಂದ್ ಸ್ವಲ್ಪ ಚೀಲ ಸಮಸ್ಯೆ ಆಗ್ತದೆ ಅವ್ರು ಮಾಡಿ ರೇಷನ್ ಕೊಡೋರನ್ನ ರೀ ಒಂದ್ ಚೀಲ ಅಕ್ಕಿ ಅಂತ ಹೋಗೋದ್ರಿ ಅದು ಹೊರ ಕಳಿಸ್ತಿದ್ರ ಟ್ರಾಲ್ ಅಂದ್ರೆ ಅವು ನುಸಿ ಎಲ್ಲ ಆಗ್ಬಿಟ್ಟು ರೂಮ್ ಇವ್ರ ಮುಖ್ಯ ಅಡಿಗೆ ಅವ್ರು ಅದಾರ ಇವ್ರ ಕಡೆ ಮತ್ತೆ ಇಬ್ರು ಅದಾರ ಅವ್ರು ಅಕ್ಕ ಅದ ನಿಶಿ ಬಂದೈತಿ ಅವ್ರ ಅಧಿಕಾರಿಗಳು ಬಂದು ಚೆಕ್ ಯಾಕಂತೂ ಹಂಗ ಬೇಡ ನಮ್ಗೆ ಯಾಕಂದ್ರೆ ನಿಮ್ ಕೆಲಸ ಊಟ ಮಾಡಿದ್ರೆ ಡೈಜೆಷನ್ ಆಗಿ ಎಲ್ಲ ಆಗಿ ಏನ್ರಿ ಹಾಕಪ್ಪ ಅಂದ್ರೆ ಜಿಮ್ಮೆದಾರಿ ಕೆಲವೊಂದು ಡೈಲಿ ಒಂದು 5-6 ಲಕ್ಷ ಊಟ ಯಾಕೆ ಮಾಡೋದು ಕಾರಣ ಸರಿ ಆಗ್ಬಾರ್ದು ಹತ್ತತ್ತು ಸಂಬಂಧ ಮಾಡ್ಬಾರ್ದು ಅದೇನು ವಿಚಾರ ಸರಿ ಅಡಿಗೆ ನೋಡಿ ನಿಮ್ಗೆ ಮೇಜರ್ ಪೈಲಾ ಫಸ್ಟ್ ಅವ್ರು ಬಂದಾಗ ನೀವು ಅಪ್ರಾನ್ ಹಾಕಿಲ್ಲ ಎಲ್ಲಿ ಕ್ಯಾಪ್ ಹಾಕಿಲ್ಲ ಅದನ್ನ ಒಂದು ಪೈಲಾ ಹೇಳೋರು ಇಲ್ಲಿ ಸರ್ ಅಡಿಗೆ ಮಾಡಿ ಆಮೇಲೆ ಅದು ಅಂದ್ರೆ ಮತ್ತೆ ಮ್ಯೂಸಿಕಾಗಿ ಮ್ಯೂಸಿಕ್ ಆಗಿ ಬಂದು ಅದು ಆದ್ರೆ ಅವ್ರು ಬಂದಾಗ ಫೋಟೋ ಹೊಡ್ಕೊಂಡಾರೆ ಮ್ಯಾಗಿನ ಅಷ್ಟಾಗಿ ಕೈ ತಪ್ಪಿ ಬಾಯಿ ತಪ್ಪಿ ದಾಡ್ಲಿ ನಾವು ಕಷ್ಟ ನೋಡ್ರಿ ಇನ್ನು ಸ್ವಲ್ಪ ಒಂದ್ಬಿಟ್ಟು 2 ಸಲ ಹಸ್ ಮಾಡ್ರಿ ಹಂಗೆ ಬರೋದಂಗೆ ನೋಡ್ಕೊರು ಮೇನ್ ಆರೋಗ್ಯ ಮಕ್ಕಳಿಗೆ ಆರೋಗ್ಯ ಸರಿ ಬಂದ್ರೆ ಹೆಂಗ್ ನೀವು ಕೊಡುವಾಗ ಬಿಸಿನೀರನ್ನ ತರಿಸ್ಕೊಡ್ತೀವಿ ಯಾಕಂದ್ರೆ ಸ್ವಟ್ಟು ಉಳಿಯಾದವ ನಮಗೂ ಸಿಕ್ಕಿತ್ತು ಮಕ್ಕಳಿಗೂ ಸಿಕ್ಕಿದ್ದು ನಾವು ನೀವು ಏನು ಸುಲಿತದ ಸುಲಿದ ಮಾತು ಬಿಸಿನೀರ ಹಾಕ್ತದೆ ಪಾಲಕರ ಮುಂದೆ ಅವ್ರಿಗೆ ಯಾಕಪ್ಪ ಅಂದ್ರೆ ಶಾಲೆ ಅಂದ್ರೆ ಮಕ್ಕಳ ನಮ್ಮ ಅಷ್ಟ ನಿಮ್ಮ ಅಷ್ಟ ನಿಮ್ಮ ಹತ್ರ ಮಕ್ಕಳ ಮಾತ್ರ ಅವರಿಗೆ ಹೋಗು ಯಾರು ಹೋಗು ಲೋಕನ ಮಾಡು ಕರೆಕ್ಟ್ ಮಾಡಿ